ಅಸ್ಸಾಂ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ ಬಳಿಕ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಬಿಜೆಪಿ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದೇ 12ರಂದು ಸತತ 2ನೇ ಅವಧಿಗೆ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ ಮತ್ತು ಅಜಂತಾ ನಿಯೋಗ್ ಸೇರಿದಂತೆ ಒಟ್ಟು 8 ಬಿಜೆಪಿ ಶಾಸಕರು ಹೇಮಂತ ಬಿಸ್ವ ಸರ್ಮಾ ಅವರ ಹೆಸರನ್ನು ನಾಯಕರನ್ನಾಗಿ ಪ್ರಸ್ತಾಪಿಸಿದರು. ನಂತರ ಹಾಜರಿದ್ದ ಎಲ್ಲ ಇತರ ಶಾಸಕರು ಈ ಪ್ರಸ್ತಾಪವನ್ನು ಅನುಮೋದಿಸಿದರು. ಬಳಿಕ ಎನ್ಡಿಎ ಕೂಟದ ಅಸ್ಸಾಂ ಗಣ ಪರಿಷತ್, ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ನ ಶಾಸಕರನ್ನು ಒಳಗೊಂಡ ಜಂಟಿ ಸಭೆಯಲ್ಲಿ ಹೇಮಂತ ಬಿಸ್ವ ಸರ್ಮಾ ಅವರನ್ನು ಎನ್ಡಿಎ ನಾಯಕನನ್ನಾಗಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಈ ಔಪಚಾರಿಕ ಪ್ರಸ್ತಾಪಗಳ ನಂತರ ವೀಕ್ಷಕರಾಗಿ ಆಗಮಿಸಿದ್ದ ಜೆಪಿ ನಡ್ಡಾ ಶಾಸಕಾಂಗ ನಾಯಕರ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದರು. 102 सीटें जीती है, जिनमें भाजपा ने ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕ ಹಿಮಂತ ಬಿಸ್ವ ಸರ್ಮಾ ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿ ಮಾಡಿ 102 ಶಾಸಕರ ಸಹಿಗಳನ್ನು ಒಳಗೊಂಡ ಪತ್ರದೊಂದಿಗೆ ಹೊಸ ಸರ್ಕಾರ ರಚನೆಗೆ ಔಪಚಾರಿಕವಾಗಿ ಹಕ್ಕು ಮಂಡಿಸಿದರು. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದಿದ್ದು, ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಂಗಳವಾರ ಗುವಾಹಟಿಯ ಖಾನಾಪಾರದಲ್ಲಿರುವ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ನಡೆಯಲಿದೆ.